ನಮಸ್ಕಾರ. ಸರ್ಕಾರಿ ಶಾಲೆಗಳ ಮೇಲೆ ಪೋಷಕರ ವಿಶ್ವಾಸ ಹೆಚ್ಚಳ. ಶಾಸಕರಾದ ಸುರೇಶ್ ಬಾಬು ಸಿಬಿ. ಚಿಕ್ಕನಾಯಕನಹಳ್ಳಿ ಪಟ್ಟಣದ 5ನೇ ವಾರ್ಡ್ನ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆಯೋಜಿಸಲಾದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಿಬಿ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರದ ಸರ್ಕಾರಿ ಶಾಲೆಗಳು ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ದಾಖಲಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದ ಅನೇಕ ಪೋಷಕರು ಇದೀಗ ಸರ್ಕಾರಿ ಶಾಲೆಗಳಲ್ಲಿಯೇ ತಮ್ಮ ಮಕ್ಕಳನ್ನು ದಾಖಲಿಸಲು ಮುಂದಾಗಿರುವುದು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಹೆಚ್ಚುತ್ತಿರುವ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಕ್ಷೇತ್ರದ ಈ 2 ಶಾಲೆಗಳಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯಾಗಿದ್ದು, ಸುಮಾರು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಗುಣಮಟ್ಟದ ಶಿಕ್ಷಣ, ಉತ್ತಮ ಮೂಲಸೌಕರ್ಯ ಹಾಗೂ ಶಿಕ್ಷಕರ ನಿರಂತರ ಶ್ರಮದಿಂದ ಸರ್ಕಾರಿ ಶಾಲೆಗಳು ಮಾದರಿ ಶಿಕ್ಷಣ ಕೇಂದ್ರಗಳಾಗಿ ರೂಪುಗೊಳ್ಳುತ್ತಿವೆ ಎಂದು ಹೇಳಿದರು. ಬಳಿಕ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳನ್ನು ವಿತರಿಸಿ ಹೊಸ ಶೈಕ್ಷಣಿಕ ವರ್ಷದ ಶುಭಾರಂಭಕ್ಕೆ ಶುಭ ಹಾರೈಸಿದರು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಶಾಲೆ ಹಾಗೂ ಕ್ಷೇತ್ರದ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಶಾಲೆಗಳ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ಈ ವರ್ಷದ ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮ ಇವತ್ತು ಎಲ್ಲ ಕಡೆನೂ ಕೂಡ ಮಕ್ಕಳನ್ನು ಇವತ್ತು ದಾಖಲೆ ಮಾಡಿಕೊಂಡು ಮಕ್ಕಳ ಮುಖಾಂತರ ಒಂದು ಜಾಥವನ್ನು ಮಾಡಿ ನಾವೆಲ್ಲರೂ ಕೂಡ ಶಾಲೆಗೆ ಹೋಗೋಣ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲರೂ ಉದ್ಘಾಟನೆ ಮಾಡಿದ್ದೀವಿ. ಖಂಡಿತ ಖುಷಿ ಆಗ್ತದೆ ನಮಗೆ. ಚಿಕ್ಕನಾಯಕನಹಳ್ಳಿನಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಮುಖ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ, ನಾನು ನಿನ್ನೆ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನೋಡಿದೆ, ಕೆ ಆರ್ ಪೇಟೆನಲ್ಲಿ 2000ಕ್ಕಿಂತ ಹೆಚ್ಚು ಜನ ಮಕ್ಕಳು ಸರ್ಕಾರಿ ಶಾಲೆಗೆ ನುಗ್ಗಲಲ್ಲಿ ಕ್ಯೂ ನಿಂತ್ಕೊಂಡು ಸೇರಿಕೊಂಡ್ರು ಸರ್ಕಾರಿ ಶಾಲೆಗೆ ಅಂದಾಗ ತುಂಬ ಖುಷಿ ಆಯಿತು. ಆ ರೀತಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತಕ್ಕಂಥದ್ದನ್ನ ನಾವು ಅರಿಬೇಕಾಗ್ತದೆ. ಎಲ್ಲೋ ಬಟ್ಟೆಗಳು, ಬೂಟ್ಸು ಮತ್ತೊಂದು ಹಾಕ್ಕೊಂಡು ಅಲ್ಲಿ ಹೋಗೋದಕ್ಕಿಂತ ಇವತ್ತು ಮಕ್ಕಳು ಗುಣಾತ್ಮಕ ಶಿಕ್ಷಣ ಎಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಚಿಂತನೆಯನ್ನು ಇವತ್ತು ಪೋಷಕರು ಮಾಡಿದ್ರೆ ಖಂಡಿತ ಇವತ್ತು ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಒಂದು ಭಾಗಿತ್ವ ಮುಖ್ಯ ಅಂತಕ್ಕಂಥದ್ದು ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೋತೇನೆ. ಇವತ್ತು ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ನೀವು ನೋಡಿದಿರಲ್ಲ, ಅವರ ಒಂದು ಇದು ಹೋಯ್ತ್ಕೊಂಡು ಶೆಲ್ಲು ಬ್ಯಾಟ್ರಿನ ಇದೆ ಸರ್, ಕರೆಂಟಾ ಇರಲಿ ಇವತ್ತು ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಖಾಸಗಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಮ BU ಅವರು ಮತ್ತು ಗೌರಂಗಪ್ಪನವರು ಹೇಳಬೇಕಾಗ್ತದೆ. ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಅವರ ಏನು ಎಬಿಲಿಟಿ ಮೇಲೆ ಮತ್ತು ಅವರ ಒಂದು ಏನು ಪಾಸಾಗಿರ್ತಕ್ಕಂಥ ಪರ್ಸೆಂಟೇಜ್ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಾಗ್ತದೆ. ಹಿಂದೆ ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ, ಏನು ಇವರು ಗೋವಿಂದೇಗೌಡ್ರನ್ನ, ಅವರು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಶಿಕ್ಷಕರನ್ನ ಒಂದೇ ಸಲ ನೇಮಕ ಮಾಡಿಕೊಂಡ್ರು. ಖಂಡಿತ ಅವರೆಲ್ಲರ ವಿದ್ಯಾರ್ಹತೆ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಂಥದ್ದನ್ನ ನಾವು ನೋಡ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಆಯ್ಕೆಯಾದಂಥವರು ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರುಗಳು. ಅವ್ರಿಗೆ ಹೆಚ್ಚಿನ ಒಂದು ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಅವ್ರಿಗೆ ಹಿಡಿತನೂ ಇರ್ತದೆ, ಅದ್ರ ಬಗ್ಗೆ ಅರಿವು ಕೂಡ ಇರ್ತದೆ. ಅದ್ರ ಬಗ್ಗೆ ಹೇಗೆ ಮಕ್ಕಳನ್ನು ಇವತ್ತು ಕಲಿಸ್ಬೇಕು ಅಂತಕ್ಕಂಥ ಒಂದು ಶಕ್ತಿನೂ ಕೂಡ ಇವತ್ತು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಲ್ಲಿ ಇರ್ತದೆ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಕಳೆದ 3 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಶಿಕ್ಷಕರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಒಡೆದೆಬ್ಬಿಸಿದವರು ಅಂದರೆ ನಮ್ಮ BU ಅವರು.
ಬಿ ಅವ್ರು ಏನು ಮಾಡಿದ್ರು, ನಿನ್ನಲ್ಲಿ ಅಡಗಿದೆ, ನಿನ್ನಲ್ಲಿ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಅವನ್ನ ಬೆಟ್ ಮಾಡಿ ತೋರಿಸಿ ವಿಷಯವಾರ ಶಿಕ್ಷಕರನ್ನೆಲ್ಲರನ್ನೂ ಕೂಡ ಗುರುತಿಸಿ ಅವರಿಂದನೇ ಇವತ್ತು ಪಾಠವನ್ನು ಮಾಡಿಸ್ತಕ್ಕಂಥದ್ದು, ಅವರಿಂದನೇ ಪ್ರೇರಣೆ ಶಿಬಿರಗಳನ್ನ ಮಾಡಿಸ್ತಕ್ಕಂಥದ್ದು, ಅವರಿಂದನೇ ಸಂಜೀವಿನಿ ಶಿಬಿರಗಳನ್ನ ಮಾಡಿಸ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಮಾಡಿ ಇವತ್ತು ನಮ್ಮ ಶಿಕ್ಷಕರೇ ಕೂಡ ನಮಗೆ ಹೆಮ್ಮೆಯ ರೀತಿಯಲ್ಲಿ ಇವತ್ತು ತಾಲೂಕಿನಲ್ಲಿ ತೋರಿಸ್ಕೊಟ್ಟಂಥದ್ದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ನಮ್ಮಲ್ಲೇ ಆ ಶಕ್ತಿ ಅಡಗಿದೆ. ಎಲ್ಲರಲ್ಲೂ ಕೂಡ ಶಕ್ತಿ ಇರ್ತದೆ, ಸೋಂಬೇರಿತನ ಹೋಗ್ಬೇಕಷ್ಟೆ. ಯಾರೂ ಕೂಡ ಅಸಡ್ಡೆ ಮತ್ತು ಅಧೈರ್ಯ ಇದ್ಯಾವುದೂ ಕೂಡ ಮಾಡಬಾರ್ದು. ನಮ್ಮಲ್ಲಿರ್ತಕ್ಕಂಥ ಶಕ್ತಿನ ದಾರೆ ಎರಿಬೇಕು, ಆವಾಗಲೇ ನಿಮಗೆ ಗುರುಗಳಿಗೆ ಗೌರವ ಸಿಗ್ತಕ್ಕಂಥದ್ದು. ಆದ್ದರಿಂದ ನಾನು ಪೂಜ್ಯ ಎಲ್ಲ ಶಿಕ್ಷಕರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನೀವು ಯಾವತ್ತೂ ಕೂಡ ನಿಮ್ಮ ಮನೇಲಿ ಏನೇ ಜಂಜಾಟ ಇರಲಿ, ಒಂದು ಪ್ರೀತಿ ಇರಲಿ, ಒಂದು ಏನಾದ್ರು ಮನಸ್ತಾಪ ಇದ್ದರೂ ಕೂಡ ದಯಮಾಡಿ ಈ ಆವರಣದೊಳಗೆ ಯಾರೂ ಕೂಡ ತರಬೇಡಿ. ನಿಮ್ಮದನ್ನು ಅಲ್ಲಿಂದ ಗೇಟಿಂದ ಆಚೆನೇ ಬಿಟ್ಟು ನಿಮ್ಮ ಪರಿಸರ ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ನಮ್ಮ ಮಕ್ಕಳು ನಮ್ಮ ಶಾಲೆ, ನನ್ನ ವಿಷಯ ಏನಿದೆ ಅದನ್ನು ದಾರೆ ಎರಿಬೇಕು ಅಂತಕ್ಕಂಥ ಮನೋಭಾವನ ಇವತ್ತು ಎಲ್ಲ ಶಿಕ್ಷಕರು ಕೂಡ ರೂಢಿ ಮಾಡಿಕೊಂಡ್ರೆ ಖಂಡಿತ ಇವತ್ತು ಶಾಲೆಗಳು ಅಭಿವೃದ್ಧಿ ಆಗೋದ್ರ ಜೊತೆಯಲ್ಲಿ ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಕಲಿಕೆ ಮತ್ತು ಸಂಸ್ಕೃತಿಯನ್ನು ಕಲೀಲಿಕ್ಕೆ ಸಾಧ್ಯ. ಕ್ರೀಡೆ, ಸಂಸ್ಕೃತಿ, ಸಂಸ್ಕಾರ ಎಲ್ಲದನ್ನು ಕೂಡ ರೂಢಿಸ್ಕೊಂಡು ಇವತ್ತು ಮಕ್ಕಳನ್ನು ನಾವು ಬೆಳೆಸಿದ್ರೆ ಖಂಡಿತ ಇವತ್ತು ಉತ್ತಮ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಳಹದಿ ನಾವು ಇವತ್ತು ಪ್ರೈಮರಿ ಮಕ್ಕಳನ್ನು ಮೊದಲು ನಿಮ್ಮ ಶಿಕ್ಷಕರ ಜೊತೆ ನಾವು ಮಾತಾಡಿದ್ವಿ, ನಾವು ಅವರು ಮಾತಾಡಿದಂಥ ಸಂದರ್ಭದಲ್ಲಿ. ಯಾಕೆ ಅಂದರೆ ಇಲ್ಲಿಂದನೇ ಕೂಡ ತಯಾರಾಗಬೇಕು. ಎಲ್ಲಿ ಬೇಸ್ಮೆಂಟ್ ಬಿಗಿ ಇದ್ದರೆ ಕಟ್ಟಡ ಚೆನ್ನಾಗಿರ್ತದೆ. ಎಷ್ಟು ಅಂತಸ್ತು ಬೇಕಿರೋ ನಾವು ಕಟ್ಬೋದು, ಆದ್ದರಿಂದ ತಳಹದಿ ಬಿಗಿ ಇರಬೇಕು. ತಳಹದಿ ಬಿಗಿ ಮಾಡಿಕೊಡೋರು ಯಾರು? ಇಲ್ಲಿರ್ತಕ್ಕಂಥ ಶಿಕ್ಷಕರು. ಈ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿ 1ನೇ ಕ್ಲಾಸಿಂದ ಏನು ನೀವು ಕಲಿಸ್ತೀರಿ ಅದನ್ನು ಅವರು ಒಂದು ಗುಣಾತ್ಮಕವಾಗಿ ಕಲಿತ್ರೆ ಖಂಡಿತ ನಾವು ಮುಂದೆ ಅವರ ಹೈಯರ್ ಎಜುಕೇಷನ್ಸು ಏನು ಕಲೀಲಿಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಅವರು ಸುಲಲಿತವಾಗಿ ಎಲ್ಲದನ್ನು ಕೂಡ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರೈಮರಿ ಮಕ್ಕಳನ್ನ ನಾವು ತಯಾರು ಮಾಡ್ತಕ್ಕಂಥದ್ದು. ಒಂದು ನನಗೆ ಖುಷಿ ಇದೆ, 2ನೇ ಕ್ಲಾಸ್ ಮಗುನ 20ರವರೆಗೂ ಮಗ್ಗಿ ಕೇಳಿದ್ರು ಕೂಡ ಸುಲಲಿತವಾಗಿ ಹೇಳ್ತಕ್ಕಂಥದ್ದು ಇಡೀ ತಾಲೂಕಿನ ಮಕ್ಕಳನ್ನು ನಾನು ಟೆಸ್ಟ್ ಮಾಡಿದ್ದೀನಿ. ಅದರಲ್ಲಿ ನಿಮ್ಮ ಹೇಳಿದ ಮಾತೋ ಇಲ್ಲ ಶಿಕ್ಷಕರು ಹೇಳಿದ ಮಗುನ ನಾನು ಕೇಳಲಿಲ್ಲ, ಯಾರನ್ನೋ ಮಧ್ಯದಲ್ಲಿ ನಾನು ಕೇಳಿ ಆ ಮಗುವಿಂದ ಹೇಳಿಸಿದಾಗ ಅದು 20ರದಾದರೆ ಸುಲಭವಾಗಿ ಹೇಳ್ತಾರೆ, 19, 18 ಕೇಳಿದ್ರೆ ಕ್ರಾಸಾಗಿ ಕೇಳಿದ್ರೆ ಹೆಂಗೆ ಅಂತಕ್ಕಂಥದ್ದು ಅದನ್ನು ಎಲ್ಲ ಪರೀಕ್ಷೆ ಮಾಡಿದೆ. ಖಂಡಿತ ಮಕ್ಕಳು ಉತ್ತಮ ರೀತಿಯಲ್ಲಿ ಹೇಳ್ತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದನ್ನ ನಾವು ನೋಡಿದಾಗ ಖುಷಿ ಆಗ್ತದೆ. ಮತ್ತು ಈ ವರ್ಷ ನಮಗೆ ಚಾಲೆಂಜ್ ಇರ್ತಕ್ಕಂಥದ್ದೇನು, ಇಂಗ್ಲೀಷ್ನೂ ಕೂಡ ಅದೇ ಥರ ಸುಲಲಿತವಾಗಿ ಕಲಿಸ್ಬೇಕು ಅಂತಕ್ಕಂಥದ್ದು ಇವತ್ತು ಸರ್ಕಾರ ಒಂದು ಆದೇಶ ತೀರ್ಮಾನನೂ ಕೂಡ ಮಾಡಿದೆ. ಆದ್ದರಿಂದ ನಾವು ನಮ್ಮದು ಮಾತೃಭಾಷೆ ಕನ್ನಡ, ನಮ್ಮ ಕನ್ನಡನ ಉಳಿಸ್ಕೋಬೇಕು, ಬೆಳೆಸಬೇಕು, ಕನ್ನಡಕ್ಕೆ ನಾವು ಆದ್ಯತೆ ಕೊಡಬೇಕು. ಜೊತೆಯಲ್ಲಿ ಬದುಕಲಿಕ್ಕೆ ಇಂಗ್ಲೀಷ್ ಬೇಕೇ ಬೇಕು. ಹೊರಗಿನ ಪ್ರಪಂಚದಲ್ಲಿ ಹೋಗಿ ನಮ್ಮ ಮಕ್ಕಳು ಮುಂದಿನ ದಿವಸಗಳಲ್ಲಿ ವ್ಯವಹರಿಸಲಿಕ್ಕೆ, ಯಾವುದಾದ್ರು ಒಂದು ಉದ್ಯೋಗ ಪಡೀಲಿಕ್ಕೆ, ಯಾವುದಾದ್ರು ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಂದರೆ ಇಂಗ್ಲೀಷು ಅವಶ್ಯಕತೆ ಇದೆ. ಆದ್ದರಿಂದ ನಮ್ಮಲ್ಲಿ ನಾವು ಹಿಂದೆ ಈ ಫೀಲ್ಡಲ್ಲಿ ಸಾಕಷ್ಟು ಉದ್ಯೋಗ ಮೇಳಗಳನ್ನೆಲ್ಲ ಮಾಡ್ತಾಯಿದ್ವಿ, ಪ್ರತಿ ವರ್ಷ ಮಾಡ್ತಾಯಿದ್ವಿ, 10 ವರ್ಷ ಮಾಡಿದ್ವಿ. ಅದನ್ನು ಅವಾಗ ಸೆಲೆಕ್ಟ್ ಆಗ್ತಾರೆ, 3 ತಿಂಗಳು ಆ ಕಂಪ್ನಿಗೆ ಹೋಗಿ ಅಲ್ಲೇನೋ ಫ್ಲೂಯೆನ್ಸಿ ಗೊತ್ತಿಲ್ಲದೇನೋ ಅಲ್ಲಿ ಹೋಗಿ ಹಿಂಜರಿಕೆಗೆ ಮತ್ತೆ ವಾಪಸ್ ಬರ್ತಕ್ಕಂಥ ಮಕ್ಕಳು ಜಾಸ್ತಿ ಆಯಿತು. ಹಾಗಾಗಿ ಅದನ್ನು ಕೈ ಬಿಟ್ಬಿಟ್ವಿ ನಾವು. ಈಗ ಯಾರು ಕೆಲಸ ಕೇಳ್ಕೊಂಬರ್ತಾರೆ ಅವ್ನಿಗೆ ಯಾವ್ದಾದ್ರು ಕಂಪ್ನಿಲಿ ಕೆಲಸ ಕೊಡಿಸೋ ಅಂಥದ್ದು ಕೆಲಸ ಮಾಡ್ತಾಯಿದ್ವಿ. ಬಿಟ್ಟರೆ ನಾವೇ ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಏನು ಮೊದಲು ಮಾಡ್ತಾಯಿದ್ವಿ ಅದನ್ನು ನಿಲ್ಲಿಸ್ಬೇಕಾಯ್ತು. ನಮ್ಮ ಮಕ್ಕಳು ಅಲ್ಲೋಗಿ ಅವರ ಒಂದು ಫ್ಲೂಯೆನ್ಸಿ ಇರ್ಬೋದು, ಅಲ್ಲೋಗಿ ಅವರು ಅದನ್ನು ವ್ಯವಹರಿಸ್ತಕ್ಕಂಥದ್ದು ಇರ್ಬೋದು, ಅಲ್ಲಿ ಜೊತೆಲಿ ಕಂಪ್ನಿನಲ್ಲಿ ತೊಡಗಿಸ್ಕೊಂಡು ಬೇರೆ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳೋವಂಥದ್ದಕ್ಕೆ ಮುಂದಾಗಲಿಲ್ಲ. ಆದ್ದರಿಂದ ಇವತ್ತು ಮಕ್ಕಳಲ್ಲಿ ತಳ ಹಂತದಿಂದನೇ ಇವತ್ತು 1ನೇ ಕ್ಲಾಸಿಂದನೇ ನಾವು ಮಕ್ಕಳಲ್ಲಿ ಎಲ್ಲ ಥರ ಒಂದು ಸಾಮರ್ಥ್ಯವನ್ನು ಕಲಿಸಿದ್ರೆ ಖಂಡಿತ ಅವರ ಮುಂದಿನ ಭವಿಷ್ಯವನ್ನು ಅವ್ರು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಲ್ಲೇ ಹೋದರೂ ಕೂಡ ಇವತ್ತು ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ತಳಹದಿ ಮುಖ್ಯ.
ತಳದಿ ಪ್ರೈಮರಿಯಿಂದ ನಾವು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ, ಒಳ್ಳೆ ರೀತಿ ಶಿಕ್ಷಣವನ್ನು ಕೊಟ್ಟರೆ, ಒಳ್ಳೆ ರೀತಿ ಸಂಸ್ಕಾರವನ್ನು ಕೊಟ್ಟರೆ, ಒಳ್ಳೆ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಆರೋಗ್ಯವಂತವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮೂರರಲ್ಲೂ ಕೂಡ ಮಕ್ಕಳು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳನ್ನು ನಾವೆಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಬೆಳೆಸೋಣ ಅಂತಕ್ಕಂಥದ್ದು ಒಂದು ಖುಷಿ ಆಗ್ತಾಯಿದೆ ನಮಗೆ. ಇವತ್ತು SLCನಲ್ಲಿ ಕಳೆದ 2 ವರ್ಷ ನಮ್ಮಲ್ಲಿ ಹೈಯೆಸ್ಟು ರಿಸಲ್ಟ್ ಬಂದಂಥದ್ದು ಕೂಡ ನಾವು ನೋಡಿದ್ವಿ. ಅದಾದ ನಂತರ ಇವತ್ತು ಸುಮಾರು 2339 ಜನ ಮಕ್ಕಳು ಪರೀಕ್ಷೆಯಲ್ಲಿ ಕೂತಿದ್ರು. ಅದರಲ್ಲಿ 2289 ಜನ ಮಕ್ಕಳು ತೇರ್ಗಡೆ ಆಗಿದ್ದಾರೆ. ಬರೀ 41 ಜನ ಮಕ್ಕಳು ಮಾತ್ರ ಫೇಲ್ ಆಗಿದ್ದಾರೆ ನಮ್ಮ ತಾಲೂಕಲ್ಲಿ. ಅದಕ್ಕೂ ಒಂದು ಪಾಠ ಮಾಡಿದ್ವಿ. ಒಂದು ಸಂಜೀವಿನಿ ಅಂತ ಒಂದು ಶಿಬಿರ ಮಾಡಿದ್ವಿ. ಸಂಜೀವಿನಿ ಶಿಬಿರ ಮಾಡಿದಾಗ 1300ಕ್ಕಿಂತ ಹೆಚ್ಚು ಮಕ್ಕಳು ಫೇಲ್ ಆದಂಥವ್ರಿದ್ದರು. ಅವ್ರಿಗೆ 13 ಮಾರ್ಕ್ಸ್ ತಗೊಂಡು ಪಾಸ್ ಆಗೋದು ಹೆಂಗೆ ಅಂತ ಹೇಳಿಕೊಟ್ಟು ಆ ಮಕ್ಕಳು ಇವತ್ತು ಸುಮಾರು ಬರೀ 41 ಜನ ಫೇಲ್ ಆಗಿದ್ದಾರೆ. 1200 ಮಕ್ಕಳಲ್ಲಿ ನಮ್ಮೆಲ್ಲ ಶಿಕ್ಷಕರು, ನಮ್ಮ ತಾಲೂಕಿನ ಶಿಕ್ಷಕರು ಸೇರಿ ಅವನ್ನೆಲ್ಲರನ್ನೂ ಕೂಡ ಪಾಸಾಗೋ ರೀತಿಯಲ್ಲಿ, ವಾಮ ಮಾರ್ಗ ಅಲ್ಲ ರಾಜಮಾರ್ಗದಲ್ಲಿ ಎಲ್ಲೂ ಕಾಪಿ ಓಡಿಸ್ಲಿಲ್ಲ, ಆ ಥರ ಇವತ್ತು ಮಕ್ಕಳನ್ನು ಪಾಸ್ ಮಾಡ್ತಕ್ಕಂಥದ್ದಾಗಿದೆ. ಇವಾಗ ಕಳೆದ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದಾಗ 19 ಶಾಲೆ ಮೊದಲು 100ಕ್ಕೆ 100 ಒಂದು ಫಲಿತಾಂಶವನ್ನು ಪಡೆದಿತ್ತು. ಇವತ್ತು 40 ಶಾಲೆಗಳು ಒಟ್ಟಿಗೆ 40 ಶಾಲೆಗಳು 100ಕ್ಕೆ 100 ಫಲಿತಾಂಶ SLCನಲ್ಲಿ ಪಡೆದಂಥದ್ದನ್ನ ನಾವು ನೋಡ್ತೇವೆ. ಜೊತೆಯಲ್ಲಿ ಡಿಸ್ಟಿಂಕ್ಷನ್ ಬಂದಂಥವ್ರು 36 ಜನ ಮಕ್ಕಳಿದ್ರು. ಇವತ್ತು 45 ಜನ ಮಕ್ಕಳು ಇವತ್ತು 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥವ್ರು 45 ಜನ ಮಕ್ಕಳಾಗಿದ್ದಾರೆ. ಖಂಡಿತ ಇದೆಲ್ಲ ಖುಷಿ ತರ್ತಕ್ಕಂಥದ್ದು. ಒಂದೇನೆಂದರೆ ಗುಣಾತ್ಮಕ ಶಿಕ್ಷಣ, ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ತಾಲೂಕಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಮಕ್ಕಳ ಒಂದು ಭವಿಷ್ಯ ರೂಪಿಸಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿದ್ದೀವಿ. ಇಲ್ಲಿರ್ತಕ್ಕಂಥ ಹಲವಾರು ಜನ ಹಿರಿಯರಿದ್ದಾರೆ. ಶ್ರೀನಿವಾಸ ಮೂರ್ತಿಯವರು ಇರ್ಬೋದು, ನಮ್ಮ ಲಕ್ಷ್ಮಣಪ್ಪನವರು, ಇವರೆಲ್ಲ ಕೂತು ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಶೈಕ್ಷಣಿಕವಾಗಿ ಮೇಲ್ ಬರಬೇಕು. ಅವರೆಲ್ಲರಿಗೂ ಕೂಡ ಒಂದೊಂದು ಮನೆಯಲ್ಲಿ ಒಂದು ಮಗುನಾರು ಕೂಡ ಒಳ್ಳೆ ವಿದ್ಯಾವಂತರಾಗಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂಥದ್ದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು CET, NEET ಎಲ್ಲ ರೀತಿ ತಯಾರಿನೂ ಕೂಡ ಮಾಡ್ತಾಯಿದ್ದೀವಿ. ಮುಂದೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ FDA, SDA ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್, ಪೊಲೀಸ್ ಎಕ್ಸಾಮ್ಸು ಇವೆಲ್ಲವಕ್ಕೂ ಕೂಡ ನಾವು ತಯಾರು ಮಾಡ್ತಕ್ಕಂಥದ್ದು ಕೂಡ ಈಗ ಎಲ್ಲದನ್ನು ಕೂಡ ತಯಾರಿಗಳನ್ನ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಉಚಿತವಾಗಿ ಎಲ್ಲ ರೀತಿಯ ಶಿಕ್ಷಣ ದೊರಕಬೇಕು ಅಂತಕ್ಕಂಥದ್ದು ನಮ್ಮ ಆಲೋಚನೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮಕ್ಕಳಿಗೆ ಒಂದು ಎಲ್ಲ ರೀತಿಯ ಒಂದು ಕಲಿಕೆಗೆ ಪ್ರೋತ್ಸಾಹವನ್ನು ತಾಲೂಕಿನಲ್ಲಿ ನೀಡ್ಕೊಂಬಂದು ಬರ್ತಾಯಿದ್ವಿ. ಜೊತೆಯಲ್ಲಿ ನಾವು ಅವರು ಹೇಳಿದ ರೀತಿಯಲ್ಲಿ ಶಿಕ್ಷಣ ಇವತ್ತೇನು LKG UKG ಇಂದ ಇವತ್ತು PUCವರೆಗೂ ಒಳ್ಳೆಯ ಶಿಕ್ಷಣವನ್ನು ನೀಡಿದ್ರೆ ಮುಂದೆ ಅವ್ರ ಭವಿಷ್ಯವನ್ನು ಅವರು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಹಂತಗಳನ್ನ ಕೂಡ ಮೀರಿ ಅವರ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ PUC ನಂತರ ಹೇಗೆ ಅಂತಕ್ಕಂಥದ್ದು ಆಲೋಚನೆ ಮಾಡುವಂಥ ಶಕ್ತಿ ಬುದ್ಧಿಶಕ್ತಿ ಮಕ್ಕಳಲ್ಲಿ ಇರ್ತದೆ. ಆ ನಿಟ್ಟಿನಲ್ಲಿ ನಾವು PUCವರೆಗೂ ನಾವು ಮಕ್ಕಳಿಗೆ ಒಳ್ಳೆಯ ಶಾಲೆ ಕೊಡಬೇಕು ಅಂತ ನಾನು ಅವರು 1 ವರ್ಷ ಸತತವಾಗಿ ಇಲ್ಲಿ ಯಾವ್ಯಾರು ಬೇರೆ ಬೇರೆ ಹೊರಗಡೆಯಿಂದ ಶಿಕ್ಷಣ ತಜ್ಞರೆಲ್ಲರೂ ಕೂಡ ಕರೆಸಿ ಅವ್ರ ಮುಖಾಂತರ ಇವತ್ತು ಸರ್ವೆಗಳು ಮಾಡಿ ಯಾವ ರೀತಿ ನಾವು ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಅಂತ ಮಾಡಿ ನಾವು ಶಿಕ್ಷಣ ಇಲಾಖೆಗೆ ನಾವು ಬುಕ್ಲೆಟನ್ನು ತಯಾರು ಮಾಡಿ ತೊಗೊಂಡೋಗಿ ಅವ್ರ ಮುಂದೆ ಪ್ರೆಸೆಂಟೇಷನ್ ಕೊಟ್ವಿ. ಏನೂ ಅದರಲ್ಲಿ ತೆಗೆದಾಕಂಥ ವಿಷಯಗಳಿರಲಿಲ್ಲ. ಆ ರೀತಿಯಲ್ಲಿ ಅವರು ಅದನ್ನು ಒಪ್ಪಿಗೆ ಪಟ್ಟು ಇವತ್ತು ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ ಆಗಿ 100 ಶಾಲೆಗಳನ್ನ ಇವತ್ತು ನಮ್ಮ 3 ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು 10 ಮತ್ತು ತಿಪಟೂರು ತಾಲೂಕು 10 ಮತ್ತು ಗುಬ್ಬಿ ತಾಲೂಕಿಗೆ 10 ನಮ್ಮ ಜಿಲ್ಲೆನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಕಟ್ಟಡಕ್ಕೆಲ್ಲ ನಮ್ಮದು ಹಣ ಇತ್ತು. ಬೇರೆ ಇವರು ರಿಕರೆನ್ಸ್ ಅಮೌಂಟು ಇದೆಲ್ಲದನ್ನು ಕೂಡ ಆಲೋಚನೆ ಮಾಡಿ ಪಂಚಾಯತಿಗೆ ಒಂದೊಂದು ಶಾಲೆ ಅಂಥದ್ದು ಮಾಡಿದ್ರೆ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಏನು ಆಲೋಚನೆ ಇಟ್ಕೊಂಡಿದ್ದೀವಿ. ಖಂಡಿತ ಆ ರೀತಿ ಶಾಲೆಗಳನ್ನ ನಾವು ಕೊಟ್ಟರೆ ಮಕ್ಕಳು ಒಳ್ಳೆ ಒಂದು ಕಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವೆಲ್ಲ ಅರ್ತಿದ್ದೇವೆ. ಖಂಡಿತ ಇವತ್ತು ಆ ರೀತಿಯಲ್ಲಿ ಇವತ್ತು ಸರ್ಕಾರ ಇವತ್ತು ಮುಂದಾಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಖಂಡಿತ ಇವತ್ತು ನಾವು 1-2 ಮಕ್ಕಳಿಗೆ ಇವತ್ತು ಪುಟಾಣಿ ಮಕ್ಕಳು ನೀವೇನಿದ್ದೀರಾ ನೀವೆಲ್ಲರೂ ಕೂಡ ಇವತ್ತು ಏನು ಸರ್ಕಾರಿ ಶಾಲೆಗೆ ಬಂದು 400ಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿಕೊಂಡಿದ್ದೀರಿ. ಖಂಡಿತ ನಿಮಗೆಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿ ಕಲಿಕೆಗೆ ಬೇಕಾದಂಥ ಸಾಂಸ್ಕೃತಿಕ ಮತ್ತು ಪುಸ್ತಕಗಳಿರ್ಬೋದು, ಯೂನಿಫಾರ್ಮ್ ಇರ್ಬೋದು, ಎಲ್ಲದನ್ನು ಕೂಡ ನೀಡ್ತಾ ಇದೆ ಸರ್ಕಾರ. ಪ್ರತಿ ವರ್ಷ
ಒಂದು ಮಗು ಮೇಲೆ ಸುಮಾರು 55 ಸಾವಿರ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. 55 ಸಾವಿರ ಒಂದು ಮಗುಗೆ ಎಲ್ಲ ರೀತಿಯಲ್ಲೂ ಪುಸ್ತಕ, ಬಟ್ಟೆ, ಎಲ್ಲದನ್ನು ಫೀಸಿಂದ ಹಿಡಿದು ಎಲ್ಲದನ್ನು ಸೇರಿದ್ರೆ ಇಲ್ಲಿಯ ಒಂದು ಕಟ್ಟಡಗಳು ಎಲ್ಲದನ್ನು ಕೂಡ ಲೆಕ್ಕ ಹಾಕಿದ್ರೆ ಒಂದು ಮಗುಗೆ ಸರ್ಕಾರ ಸುಮಾರು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಎರಡೂ ಸೇರಿ ಇವತ್ತು 50ರಿಂದ 55 ಸಾವಿರ ರೂಪಾಯಿನ ನಿಮ್ಮ ಮೇಲೆ ಬಂಡವಾಳ ಹಾಕ್ತಾಯಿದ್ದಾರೆ ಸರ್ಕಾರಿ ಶಾಲೆ ಮಕ್ಕಳು. ಇದು ಉಚಿತ ಅಲ್ಲ, ನಿಮಗೆ ಸರ್ಕಾರ ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನೀವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋವಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು. ಆ ನಿಟ್ಟಿನಲ್ಲಿ ಪ್ರೈಮರಿಯಿಂದ ಪ್ರಾಥಮಿಕವಾಗಿ ನೀವೆಲ್ಲರೂ ಕೂಡ ಇಲ್ಲಿಂದನೇ ಕೂಡ ತಳಹದಿನ ಬಿಗಿಯನ್ನು ಮಾಡ್ಕೊಂಬಂದರೆ ಖಂಡಿತ ಉತ್ತಮ ರೀತಿಯಲ್ಲಿ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮನ್ನು ತಯಾರು ಮಾಡ್ತಕ್ಕಂಥದ್ದು ಶಿಕ್ಷಣ ಇಲಾಖೆ ಮತ್ತು ನಮ್ಮ SDMC ಸಮಿತಿ ಎಲ್ಲರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಉದ್ಘಾಟನೆ ಮಾಡಿ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.